ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಲ್ಲಿ ಈ ಮೂಡ ಹಗರಣದ ತೀರ್ಪು ಬರುತ್ತೆ. ಕಾಂಗ್ರೆಸ್ನಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಮಧ್ಯಾಹ್ನ 12 ಗಂಟೆಗೆ ಸಿಎಂ ಕೇಸ್ನ ಜಡ್ಜ್ಮೆಂಟ್ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಆದೇಶ ಬಂದ 24 ಗಂಟೆಯ ಒಳಗೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಶಾಸಕಾಂಗ ಸಭೆಗೆ ಸಿದ್ಧರಾಗಿರಬೇಕು ಅಂತ ಎಐಸಿಸಿ ಹೇಳಿದೆ. ಇವತ್ತೇ ರಾಜ್ಯಕ್ಕೆ ಬರ್ತಾರಾ ಎಐಸಿಸಿ ನಾಯಕರು ಅಂತ ಗೊತ್ತಿಲ್ಲ. ಸುರ್ಜೇವಾಲಾ, ವೇಣುಗೋಪಾಲ್ ಅವರೆಲ್ಲ ಮುಂದಿನ ಹೋರಾಟ, ಮುಂದಿನ ನಿರ್ಧಾರ ಎಲ್ಲವೂ ಇವತ್ತೇ ತೀರ್ಮಾನ ಆಗ್ಬೋದು. ಎಐಸಿಸಿ ನಾಯಕರ ಸಮ್ಮುಖದಲ್ಲೇ ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಬಟ್ ಹೈಕಮಾಂಡ್ ಈಗಾಗಲೇ ಹೇಳಿಬಿಟ್ಟಿದೆ ಆಲ್ರೆಡಿ, ತೀರ್ಪು ಯಾರ ಪರವಾಗಿಯೇ ಬಂದರೂ ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತೀವಿ, ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೈಕಮಾಂಡ್ ಹೇಳಿದೆ ಈಗಾಗಲೇ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಬೋಣ. ಸುಖೇಶ್, ತಾವಾಗಲೇ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಸವಾಲುಗಳು ಏನು ಎದುರಾಗಬಹುದು ಅಂತ, ಅದು ಮತ್ತು ತೀರ್ಪಿನ ನಂತರ ಕಾಂಗ್ರೆಸ್ ಪಕ್ಷದ ಒಳಗಿನ ಬೆಳವಣಿಗೆಗಳು ಏನೇನು ಅಂತ. ಅರವಿಂದ್, ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಅಕಸ್ಮಾತ್ ವ್ಯತಿರಿಕ್ತವಾದಂತಹ ತೀರ್ಪೇನಾದರೂ ಬಂದರೆ, ಅವರ ನಿರೀಕ್ಷೆಗೆ ವಿರುದ್ಧವಾದ ತೀರ್ಪು ಬಂದರೆ ಸಹಜವಾಗಿಯೇ ಮೊದಲನೇದಾಗಿ BJPಯಿಂದ ಅಥವಾ JDS ಇಂದ ಒತ್ತಡ ಹೆಚ್ಚಬಹುದು, ರಾಜೀನಾಮೆಯನ್ನು ಕೊಡಿ ಅನ್ನುವಂಥದ್ದು. ಅದ್ರ ಜೊತೆಗೆ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಯಾವುದಾದ್ರು ತನಿಖಾ ಸಂಸ್ಥೆಯ ಮೂಲಕ ತನಿಖೆಗೆ ಆದೇಶ ಮಾಡುವಂಥ ತೀರ್ಪೇನಾದರೂ ಬಂದರೆ ಸಹಜವಾಗಿ ಕಾನೂನು ಹೋರಾಟದ ಜೊತೆಗೆ ರಾಜಕೀಯವಾಗಿ ಕೂಡ ಒಂದು ರೀತಿಯ ಮುಜುಗರವನ್ನು ಮುಖ್ಯಮಂತ್ರಿಗಳು ಎದುರಿಸಬೇಕಂತ ಪರಿಸ್ಥಿತಿ ಬರಬಹುದು. ಇದನ್ನು ಅವರು ಫೇಸ್ ಮಾಡಬೇಕಾಗುತ್ತೆ. ಜೊತೆಗೆ ಪಕ್ಷದ ಮಟ್ಟಿಗೆ ಹೇಳೋದರೆ ಪಕ್ಷದಲ್ಲೂ ಕೂಡ ಸರ್ಕಾರ ಮತ್ತು ಪಕ್ಷ ಎರಡರ ಮೇಲೂ ಕೂಡ ತಮ್ಮ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಅಥವಾ ತಮ್ಮ ಹಿಡಿತ ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕಾದಂಥ, ಕಾಯ್ದಿರಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಸೃಷ್ಟಿಯಾಗಬಹುದು. ಇವತ್ತು 12 ಗಂಟೆಗೆ ಬರುವಂಥ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂಥ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿನಾ ತಪ್ಪು ಅನ್ನುವಂಥ ವಿಚಾರದಲ್ಲಿ ಬರುವಂಥ ತೀರ್ಪು ಮುಖ್ಯಮಂತ್ರಿಗಳ ಮುಂದಿನ ರಾಜಕೀಯ ನಡೆಗಳಿಗೆ, ರಾಜಕೀಯ ನಿಲುವುಗಳಿಗೆ ಸಾಕಷ್ಟು ಪರಿಣಾಮ ಬೀಳಬಹುದಾದಂಥ ತೀರ್ಪು ಕೂಡ ಆಗಿರಲಿದೆ. ಅದರ ಮೇಲೆ ಮುಂದಿನ ರಾಜಕೀಯ ನಡೆಗಳು ಕೂಡ ತೀರ್ಮಾನ ಆಗ್ತಾ ಹೋಗುತ್ತೆ. ಯಾಕಂದರೆ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳು ಮುಂದಿಡಬಹುದಂಥ ಹೆಜ್ಜೆಗಳೇನು ಅಂತ. ಆದರೆ ಹೈಕಮಾಂಡ್ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಏನೇ ತೀರ್ಪು ಅಂದರೂ ಕೂಡ ಮುಖ್ಯಮಂತ್ರಿಗಳ ಪರ ಇದ್ದೀವಿ, ಈ ದೂರು ದಾಖಲಾಗಿರುವಂಥದ್ದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿರುವಂಥದ್ದೇ ಬೇರೊಂದು ಒತ್ತಡದಿಂದ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಮರ್ಥಿಸಿಕೊಂಡಿರೋದ್ರಿಂದ ಮುಂದಿನ ಹಂತದ ಕಾನೂನು ಹೋರಾಟ, ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡುವಂಥದ್ದು ಇರ್ಬೋದು ಅಥವಾ ಏನಾದರೂ ಆದೇಶವನ್ನೇ ಮಾಡಿದ್ರೆ, ಇಂಥ ಒಂದು ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ಮಾಡಿಸಿ ಅನ್ನುವಂಥ ಆದೇಶವನ್ನು ಏನಾದರೂ ಕೋರ್ಟ್ ಮಾಡಿದ್ರೆ ಅಲ್ಲಿ ನಡೆಯಬಹುದಂಥ ಕಾನೂನು ಹೋರಾಟ ಇರ್ಬೋದು. ಎಲ್ಲವೂ ಕೂಡ ಸಹಜವಾಗಿಯೇ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಪಡೆದುಕೊಳ್ಳುತ್ತೆ. ಆದರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯರಿಗೆ ಇರುವಂತಹ ಬೆಂಬಲವನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗಬೇಕಾದಂಥ ಒಂದು ಚಾಲೆಂಜ್ ಕೂಡ CM ಸಿದ್ದರಾಮಯ್ಯವರಿಗೆ ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅರವಿಂದ್, ಓಕೆ, ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಸುಖೇಶ್. ಇವಾಗ ಒಂದು ವೇಳೆ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಬಂತು ಅಂತ ಅನ್ಕೊಳ್ಳೋಣ, ಆಗಲೂ ಶಾಸಕಾಂಗ ಸಭೆಯನ್ನು ನಡೆಸೋದು, ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರೋದು, ಈ ಡೆವಲಪ್ಮೆಂಟ್ಸ್ ಎಲ್ಲ ಆಗುತ್ತಾ ಅಂತ? ಖಂಡಿತ ಆ ಸಾಧ್ಯತೆಯೂ ಕೂಡ ಇದೆ. ಕಾರಣ ಏನು ಅಂದರೆ ಕೇವಲ ಮುಖ್ಯಮಂತ್ರಿಗಳ ಪರವಾಗಿ ಬಂತು ಅಂದ ಕೂಡಲೇ ಕಾಂಗ್ರೆಸ್ ಸಂಭ್ರಮಿಸುವಂತಹ ಅಥವಾ ಮುಖ್ಯಮಂತ್ರಿಗಳು ನಿರಾಳರಾದಂಥ ಅನ್ನುವಂಥ ಪರಿಸ್ಥಿತಿ ಇರಲ್ಲ. ಯಾಕಂದರೆ ಎದುರಾಳಿಗಳು ಸಹಜವಾಗಿ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ತಾರೆ. ಆಗ ಮತ್ತೆ ಒಂದು ರೀತಿಯ ಕಾನೂನು ಹೋರಾಟ ಶುರು ಆಗುತ್ತೆ. ಅಲ್ಲಿ ಕೇಸು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಮೇಲೆ, ಯಾವ ರೀತಿ ಆರ್ಗ್ಯುಮೆಂಟ್ ಆಗುತ್ತೆ, ಅದನ್ನು ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕಾನೂನು ಹೋರಾಟಗಳು ಕೂಡ ತೀರ್ಮಾನ ಆಗ್ತಾ ಹೋಗುತ್ತೆ. ಆದರೆ ಒಂದು ಸಮಾಧಾನ ಏನಾಗಬಹುದು ಅಂದರೆ, ಅಕಸ್ಮಾತ್ ಮುಖ್ಯಮಂತ್ರಿಗಳಿಗೆ ಒಂದು ಪರವಾದಂಥ ರೀತಿಯ ತೀರ್ಪು ಬಂದಿದ್ದೇ ಹೌದಾದರೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಸಿಗಬಹುದು ಸಣ್ಣ ಮಟ್ಟಿಗೆ. ಅದು ನಾವಿಲ್ಲಿ ಅದನ್ನೇ ಹೇಳಿದ್ದು, ಅದನ್ನು ಕೂಡ ಕೋರ್ಟ್ ಹೇಳ್ತಾ ಇದೆ, ಮುಂದೆ ನೋಡೋಣ, ಕಾನೂನು ಹೋರಾಟ ಮುಂದೆ ಮಾಡ್ಕೊಳ್ಳೋಣ, ಆದರೆ ಸದ್ಯಕ್ಕೆ ಯಾವುದೇ ತಪ್ಪು ನಮ್ಮ ಕಡೆಯಿಂದ ಆಗಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿದೆ ಅನ್ನುವಂಥ ಸಮಾಧಾನ. ಜೊತೆಗೆ ಮುಂದೆ ಹೇಗೆ ಮುಂದುವರಿಬೇಕು, ಒಟ್ಟಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಅಥವಾ ಮುಂದೆ ಎದುರಾಗುವಂಥ ಚಾಲೆಂಜ್ಗಳನ್ನು ಹೇಗೆ ಸ್ವೀಕರಿಸಬೇಕು, ಶಾಸಕರುಗಳು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದಕ್ಕೆ ಅಲ್ಲೂ ಕೂಡ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ಏನೇ ಆದರೂ ಕೂಡ ಎಲ್ಲರನ್ನು ಸೇರಿಸಿ ಒಂದು ಸಭೆ ನಡೆಸಿ ಒಂದು ನೈತಿಕ ಬೆಂಬಲವನ್ನು ಮುಖ್ಯಮಂತ್ರಿಗಳಿಗೆ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಅರವಿಂದ್, ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇವೆಲ್ಲವೂ ಕೂಡ ತೀರ್ಪು ಬಂದ ನಂತರದ ಬೆಳವಣಿಗೆಗಳು. ಮುಖ್ಯಮಂತ್ರಿಗಳ ಪರವಾಗಿ ಬರುತ್ತಾ, ವಿರುದ್ಧವಾಗಿ ಬರುತ್ತಾ ಗೊತ್ತಿಲ್ಲ. ಅದು ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡುತ್ತೆ ಅನ್ನೋದರ ಮೇಲೆ ರಾಜಕೀಯವಾಗಿ ಏನು ನಡೆ. ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಕಾರ ಸವಾಲಾಗ್ತಕ್ಕಂಥದ್ದು ರಾಜಕೀಯ ಸಂಘರ್ಷಣೆ. ಎಲ್ಲ ಕಡೆಯಿಂದನೂ ಎದುರಿಸಬೇಕಾಗತ್ತೆ. BJP ಮತ್ತು JDS ಅಂತೂ ಮುಗಿ ಬೀಳ್ತಾರೆ ನಾಯಕರು, ರಾಜೀನಾಮೆ ಕೊಡಿ ಅಂತ. ಪಕ್ಷದೊಳಗಿನ ಕೆಲ ನಾಯಕರು ಕೂಡ ಅಪಸ್ವರವನ್ನು ಎತ್ತಬಹುದು.
ಹೈಕಮಾಂಡ್ ಕೂಡ ಪಕ್ಷಕ್ಕಾಗುವ ಮುಜುಗರದ ವಿಚಾರದ ಬಗ್ಗೆ ಚಿಂತನೆ ಮಾಡ್ಬೋದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಅದು ಸಂಕಟವನ್ನು ತಂದೊಡ್ಡಬಹುದು ಅಂತ.